ಫ್ರೂಟಿ ರೆಸಿಪಿ ತೊಗೊಂಡು ಬಂದೇನಿ. ಅದು ಮಾಡಿ ಬಿಟ್ಟೇನಿ. ಹೆಂಗಾಗೈತಿ ಏನಂತ ನಮ್ಮ ವಿಡಿಯೋನ ಪೂರ್ತಿ ನೋಡ್ರಿ ಅಂದ್ರೆ ನಿಮಗೂ ರೆಸಿಪಿ ಗೊತ್ತಾಗ್ತತಿ. ನೀವು ಆರಾಮ್ಸೆ ಟೂಟಿ ಫ್ರೂಟಿ ಮನ್ಯಾಗ ಮಾಡ್ಕೋಬಹುದು ನೋಡ್ರಿ. ಇದು ಇನ್ನೂ ಆರಬೇಕು. ಇವತ್ತು ಒಂದು ಇಡೀ ದಿನ ಅಂತ ಆರ್ಬೇಕು ನೋಡ್ರಿ. ಈ ತರ ಗರಿ 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 ಆಗಿ ಕಾಳಾಗ್ತಾವು. ನಾ ಅದಕ್ಕೆ ಒಂದೆರಡು ಕಲರ್, ಒಂದ ಒರಿಜಿನಲ್ ಕಲರ್ ಐತಿ, ಒಂದ ಫುಡ್ ಕಲರ್ ಸೇರ್ಸೇನಿ. 2 ಕಲರ್ ಮಾಡೇನಿ. ಎಲ್ಲರಿಗೂ ನಾನು ಪ್ರೇಮ ಸೌದತ್ತಿ. ಇವತ್ತು ನಾನು ನಿಮಗೆ ಯಾವ ರೆಸಿಪಿ ತೊಗೊಂಡು ಬಂದೇನಿ ಅಂದ್ರೆ ಪಪಾಯದಿಂದ ಟ್ಯೂಟಿ ಫ್ರೂಟಿ ಹೆಂಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡಾಕ ಈಗ ಒಂದು ಪಪಾಯ ತೊಗೊಂಡೇನಿ. ಈಗ ಅದನ್ನ ನಾನು ಟ್ಯೂಟಿ ಫ್ರೂಟಿ ಮಾಡೋದ ತೋರಿಸ್ತೀನಿ. ಬರ್ರಿ ನೀವು ಈ ರೆಸಿಪಿ ನೋಡ್ಕೊಂಡು ನೀವು ಟ್ಯೂಟಿ ಫ್ರೂಟಿ ಮಾಡುವಂದ್ರೆ ಬರ್ರಿ. ಯಾಕೆ ತಡ ಮಾಡೋದು, ಮಾಡೇ ಬಿಡೋಣ ಟ್ಯೂಟಿ ಫ್ರೂಟಿ. ಇವಾಗ ನಾನು ಇನ್ನು ಮೊದಲ ಪಪ್ಪಳಿಕಾಯಿ ತೊಳೆದ ಮಾಡಿ ಸ್ವಚ್ಛ ಇಟ್ಕೊಂಡಿನಿ. ಇವಾಗ ಏನೈತ್ರಲ್ಲ ಇದನ್ನೆಲ್ಲ ಮ್ಯಾಲಿನ ಸಿಪ್ಪಿ ಹಿರಿಬೇಕು. ಅದಕ್ಕಾಗಿ ಮೊದಲ ಇದನ್ನೆಲ್ಲ ಹೆರ್ಕೋಬೇಕು ನೋಡ್ರಿ. ಈ ಥರ ಎಲ್ಲ ಹೆರದ ಸಿಪ್ಪಿ ಎಲ್ಲ ಪೂರ್ತಿಯಾಗಿ ಚೆಂದಂಗೆ ಹರಿಬೇಕು ನೋಡ್ರಿ. ಒಟ್ಟ ಎಲ್ಲಿಯೂ ಹಸಿರು ಅನ್ನೋದ ಉಳಿಬಾರ್ದು. ನೋಡ್ಬೋದು ಈಗ ಇಷ್ಟೆಲ್ಲ ಪೂರ್ತಿ ಹಸಿರಂದೆಲ್ಲ ಬಿಟ್ಟು ಎಲ್ಲ ಈ ಥರ ಎಲ್ಲ ಹೆಚ್ಚಬೇಕು ನೋಡ್ರಿ. ಎಲ್ಲಾದ್ರೂ ಗ್ಯಾಪ್ ಉಳಿದಿತ್ತಂದ್ರೆ ಒಂದು ಸ್ವಲ್ಪ ಹಸಿರು ಉಳಿದಿತ್ತಂದ್ರೆ ಅದನ್ನು ನೀವು ಚೆನ್ನಾಗಿ ಕಟ್ ಮಾಡಿ ತೆಗಿಬೇಕು ನೋಡ್ರಿ. ಇವನ್ನೆಲ್ಲ ಈ ಥರ ಬೀಜ ತಕ್ಕೋಬೇಕು ನೋಡ್ರಿ. ಇದರಲ್ಲಿ ಇವನ್ನ ಸಣ್ಣ ಸಣ್ಣ ಪೀಸ ಕಟ್ ಮಾಡಿ ಇಟ್ಕೋಬೇಕು ನೋಡ್ರಿ. ಅಂದ್ರೆ ನಮ್ಗೆ ಕರೆಕ್ಟಲ್ಲ ಏನು ತಗೋಬರ್ತೈತಿ. ಇಲ್ಲಿ ನೋಡ್ಬೋದು ನೀವು. ಇದ್ರೊಳಗ ಮತ್ತೆ ಸಣ್ಣ ಪೀಸ್ ಇಷ್ಟ ಸಣ್ಣ ಸಣ್ಣ ಪೀಸ ಮಾಡಿಟ್ಕೊಂಡ್ರೆ ಆಯ್ತು ನೋಡ್ರಿ. ಇಷ್ಟಿಷ್ಟು ಸಣ್ಣ ಪೀಸ್ ಆಗಿರ್ಬೇಕು ನೋಡ್ರಿ. ಇವಾಗ ನೋಡ್ರಿ ಈ ಬಟ್ಟಲೇ 4 ಬಟ್ಲ ಆಗ್ಯಾವ ನೋಡ್ರಿ. ಇವೆಲ್ಲ ಸೈಜ್ ಒಂದೀಟ ಹೆಚ್ಚು ಕಮ್ಮಿ ಆಗ್ಯಾವ. ಅಂಗಡಿಯವ್ರ ಗತಿ ಸೇಮ ಪರ್ಫೆಕ್ಟ್ ಸೈಜ್ ಒಂದ ಸೈಜ್ ಬರಂಗಿಲ್ಲ. ಈಗ 4 ಬಟ್ಲಾಗ್ಯಾವ. ಈಗ ಇವ್ನ ಏನು ಮಾಡ್ಬೇಕಂದ್ರೆ ಕುದಿಯಕ್ಕೆ ಇಡ್ಬೇಕು ನೋಡ್ರಿ ನೀರಾಗ. ನೋಡ್ಬೋದು ನೀರ ಹೆಸರು ಬಂದಾವು. ಇವಾಗ ನಾವು ಈ ಹೆಚ್ಚಿಟ್ಟಿರುವಂಥ ಪಪಾಯ ಹಾಕ್ಬೇಕು ನೋಡ್ರಿ. ಇದು ಇನ್ನು ಕುದಿಬೇಕು ನೋಡ್ರಿ. ಎಷ್ಟೋ ತಕ ಕುದಿಬೇಕಪ್ಪ ಅಂದ್ರೆ ಇವು ಒಂದು ಸ್ವಲ್ಪ ಹಿಚಿಕ್ ನೋಡ್ರೆ ಮೆತ್ತಗಾಗಿರ್ಬೇಕು. ಅಷ್ಟೋ ತಕ ಕುದಿಸ್ಬೇಕು. ಈಗ ಕುದಿಬಿದ್ದಾವು. ಕುದ್ದಾವೆಲ್ಲೋ ನೋಡ್ಬೇಕೀಗ. ಇನ್ನು ಒಂದು ಸ್ವಲ್ಪ ಕುದಿಬೇಕು ನೋಡ್ರಿ. ಯಾಕಂದ್ರೆ ಇನ್ನು ಮೆತ್ತಗಾಗಿಲ್ಲ. ಇನ್ನೊಂದೆರಡು ಕುದಿಲಿ. ಇವಾಗ ನೋಡ್ರಿ ಕುದ್ದಾವೆ ನೋಡು. ಕುದ್ದಾವು. ಗ್ಯಾಸ್ ಆಫ್ ಮಾಡಿ ಇವನ್ನೆಲ್ಲ ಈಗ ನೀರೆಲ್ಲ ಬಸದ ತಕ್ಕೋಬೇಕು ನೋಡ್ರಿ. ಬಿಸಿ ನೀರು ಇರ್ತಾವಲ್ಲ ಅದಕ್ಕೆ ಸ್ವಲ್ಪ ಹುಷಾರ್ಲಿ ಮಾಡಬೇಕು. जिमी को बोलिए
ನೋಡ್ರಿ ಇವಾಗ ಇವೆಲ್ಲ ಪೂರ್ತಿ ಸ್ವಲ್ಪ ನೀರು ಬಸಿಯೋ ತನಕ ಮತ್ತು ಹೊಳ್ಳಿ ಬೊಗನಿಗೆ ಇಡ್ತಾನು. ಇವು ಬಿಸಿನೀರಿಗೆ ಚೆಲ್ಬೇಕು ನೋಡ್ರಿ. ಒಂದು ಬುಟ್ಟಿ ಇಟ್ಕೊಂಡೀನಿ. ಈಗ ಅದಕ್ಕೆ ಏನು ಮಾಡ್ಬೇಕಪ್ಪ ಅಂದ್ರೆ, ನಾನು ಪಪ್ಪಾಳಿ ಹಣ್ಣು ಹೆಚ್ಚಿದ್ದು ತೊಗೊಂಡೇನ್ರಲ್ಲ, 4 ಬಟ್ಲಕ್ಕೆ 1.5 ಬಟ್ಲ ಸಕ್ಕರೆ ಸೇರಿಸ್ಬೇಕು ನೋಡ್ರಿ. ಇದು ಅರ್ಧ ಕಪ್. ಆಮೇಲೆ ಈ ಬಟ್ಲೇನ 1 ಬಟ್ಲ ನೀರು ಸೇರಿಸ್ಬೇಕು ನೋಡ್ರಿ. ಮೇಲೆ ಸ್ವಲ್ಪ ಸ್ವಲ್ಪ ನೀರು. ಈಗ ಒಂದು ಸ್ವಲ್ಪ ಸಕ್ಕರೆ ಕರಗಲಿ. ಸಕ್ಕರೆ ಕರಗಿದ ತಕ್ಷಣ ನಾನು ಈ ಪಪ್ಪಾಯ ಆ್ಯಡ್ ಮಾಡೋದು ನೋಡ್ರಿ. ಇವಾಗ ನೋಡ್ರಿ ಸಕ್ಕರೆ ಸಂಪೂರ್ಣ ಕರಗೈತಿ. ಈಗ ಏನು ಮಾಡಿರೋದು ಅಂದ್ರೆ, ಈ ಪಪ್ಪಾಯನ ಇದ್ರೊಳಗೆ ಸೇರಿಸ್ಕೋಬೇಕು. ಈ ಪಪ್ಪಾಯ ಸೇರಿಸ್ಕೊಂಡ ಇದು ಯಾವಾಗಪ್ಪ ಅಂದ್ರೆ 1 ಎಳೆ ಪಾಕ ಆಗೋ ತನಕನೂ ಇದನ್ನ ಇದ್ರೊಳಗೆ ಕುದಿಸ್ಕೋಬೇಕು ನೋಡ್ರಿ. ಇಷ್ಟಕ್ಕೆ ಟ್ಯೂಟಿ ಫ್ರೂಟಿ ಆಗಲಿಲ್ಲ. ಇನ್ನೂ ಮುಂದೆ ರೆಸಿಪಿ ಇನ್ನೂ ಐತಿ. ಅದಕ್ಕಾಗಿ ವಿಡಿಯೋನ ಸ್ಕಿಪ್ ಮಾಡಿ ನೋಡಕ್ಕೆ ಹೋಗ್ಬೇಡ್ರಿ, ನಿಮಗೆ ಗೊತ್ತಾಗಂಗಿಲ್ಲ. ಅದಕ್ಕೆ ಏನು ಮಾಡ್ರಿ, ವಿಡಿಯೋನ ಪೂರ್ತಿ ನೋಡ್ರಿ ಅಂದ್ರೆ ನೀವು ಆರಾಮ್ಸೆ ಬೇಕ್ರಿ ಟ್ಯೂಟಿ ಫ್ರೂಟಿ ಮನ್ಯಾಗ ಹೆಂಗೆ ಮಾಡ್ಕೋದತ್ ಹೇಳಿ ಗೊತ್ತಾಗ್ತತಿ. ಮತ್ತು ಅದ್ರೊಳಗೆ ಮಕ್ಕಳಿಗೆ ಟ್ಯೂಟಿ ಫ್ರೂಟಿ ಅಂದ್ರೆ ಹಂಗೆ ತಿನ್ನಕ್ಕಾದ್ರೂ ಭಾಳ ಸೇರ್ತೈತಿ ನೋಡ್ರಿ. ಬ್ರೆಡ್ನ್ಯಾಗಿನೋದು ತೊಗೊಂತಿರ್ತಾವ್ರು. ಈ ರೀತಿ ನಾವು ಮನ್ಯಾಗ ಮಾಡಿಕೊಟ್ಟು ಅಂದ್ರೆ ಆರಾಮ್ಸೆ ಹೆಲ್ದಿನೂ ಇರ್ತೈತಿ, ಮಕ್ಕಳಿಗೆ ಪ್ರೀತಿನೇನು ತಿಂತಾರೆ ನೋಡ್ರಿ. ಇದೀಗ 1 ಎಳೆ ಪಾಕ ಬರೋ ತನಕ ಕುದೀನಿ ನೋಡ್ರಿ. ನೋಡ್ಬೋದು ಈಗ ನಾವು ಹಾಕಿದ ನೀರೆಲ್ಲ ಈಗೆಲ್ಲ ಕಡಿಮೆಯಾಗಿ ಈಗ ಪಾಕದ ಅಳತಿ ಒಳಗೆ ಬಂದುಬಿಟ್ಟೈತಿ. ಇನ್ನೊಂದು ಸ್ವಲ್ಪ ಆದ್ರೆ ಸಾಕ್ರಿ. ಇನ್ನೊಂದು ಈಟ ಪಾಕದಂಗೆ ಬತ್ತಂದ್ರೆ ಆವಾಗ ಇದನ್ನು ಗ್ಯಾಸ್ ಆಫ್ ಮಾಡಿ ಬಿಡ್ಬೇಕು ನೋಡ್ರಿ. ನೋಡ್ರಿ ಇವಾಗ ಪೂರ್ತಿಯಾಗಿ ಪಾಕ ಗಟ್ಟಿಯಾಗೈತಿ. ಇಷ್ಟಾದ್ರೆ ಸಾಕು ನೋಡ್ರಿ. ನೋಡ್ಬೋದು ಇಲ್ಲಿ ಇಷ್ಟು 1 ಎಳೆ ಪಾಕ ಬಂದೈತಿ. ಈಗ ಗ್ಯಾಸ್ ಆಫ್ ಮಾಡಿಬಿಡ್ಬೇಕು ನೋಡ್ರಿ. ಇವಾಗ ಏನೈತ್ರಲ್ಲ, ನಾವು ಎಷ್ಟು ಕಲರ್ ಮಾಡ್ತೀವಲ್ಲ ಅಷ್ಟು ಕಲರ್ಗೆ ಇವನ್ನ ಸಪ್ರೇಟ್ ತಕ್ಕೋಬೇಕಾಗ್ತೈತಿ. ಈಗ ನಾನು ಒಂದು ಆರೆಂಜ್ ಕಲರ್ ಮತ್ತು ಇನ್ನೊಂದು ಯೆಲ್ಲೋ ಕಲರು ಮಾಡಕ್ಕಿದ್ದೀನಿ. ಅದಕ್ಕಾಗಿ ಒಂದು ಇಲ್ಲ ಒರಿಜಿನಲ್ ಕಲರ್ ಇರಲಿ ಅಂತೇಳಿ ಇದೊಂದು ಇದೇ ಥರ ಬಿಡೋದು ನೋಡ್ರಿ. ಪಾಕ ಎಲ್ಲ ಬಸದ ತಗೋಬೇಕು. ಈಗ ಇವಕ್ಕೆ ಕಲರ್ ಆ್ಯಡ್ ಮಾಡಬೇಕು ನೋಡ್ರಿ. ನಾನು ಫುಡ್ ಕಲರ್ ಸೇರ್ಸಾಕತ್ತೀನಿ. ಈಗ ಇವ ಒಂದಕ್ಕೊಂದು ಅಂಟ್ಕೋಬಾರಪ್ಪ ಅಂದ್ರೆ ಒಂದು ಪೇಪರ್ ಹಾಸಿ ಇವನ್ನೆಲ್ಲ ಹಾಕಿಬಿಡ್ಬೇಕು. ಅವಾಗ ಏನಾಗಿಬಿಡ್ತೈತೆ ಅಂದ್ರೆ ಎಲ್ಲ ಸಕ್ರೆ ಪಾಕ ಎಲ್ಲ ಹಿರ್ಕೋತೈತಿ ನೋಡ್ರಿ. ಬಿಸಿ ಯೆಲ್ಲೋ ಕಲರ್ ಇದನ್ನ ಈ ಕಲರ್ ಮಾಡೇನಿ ನೋಡ್ರಿ. ನೋಡ್ರಿ ಪೇಪರ್ ಹಾಕತ್ತೀನಿ ನಾನು. ಈ ಪೇಪರ್ ಮೇಲೆ ಇವನ್ನ ಟ್ಯೂಟಿ ಫ್ರೂಟಿ ಹಾಕೋಬೇಕು. ಅಂದ್ರೆ ಪಾಕ ಎಲ್ಲ ಪೇಪರಾಗಿ ಹಿರ್ಕೋತೈತಿ.
ಇದೊಂದು ಈ ತರ ಹಾಕಿ ಇಡೋದ್ರಿಂದ ಏನಾಗ್ತೈತಪ್ಪ ಅಂದ್ರೆ ಸಕ್ರಿ ಪಾಕ ಎಲ್ಲ ಹೀರ್ಕೋತೈತಿ. ನಾವು ಅದ್ರೊಳಗೆ ಬಿಟ್ಟು ಅಂದ್ರೆ ಎಲ್ಲ ಗಟ್ಟಿ ಆಗಿಬಿಡ್ತಾವ್ರಿ. ಅದಕ್ಕಾಗಿ ಈ ತರ ಹಾಕಿಟ್ಟು ಅಂದ್ರೆ ಇವೆಲ್ಲ ಹೀರ್ಕೊಂಡ ಕಾಳಾಗಿ ಬಿಡಿ ಬಿಡಿಯಾಗಿ ಬರ್ತಾವ ನೋಡ್ರಿ. ಹೆಂಗಾಗ್ಯಾವ ನಮ್ಮ ಟ್ಯೂಟಿ ಫ್ರೂಟಿ ಅಂತ ನೀವು ಕಮೆಂಟ್ ಮಾಡಿ ತಿಳಿಸ್ರಿ. ಮತ್ತು ಈ ರೆಸಿಪಿನ ಇಷ್ಟ ಆಯ್ತಪ್ಪ ಅಂದ್ರೆ ನೀವು ಟ್ರೈ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲ ಇದನ್ನ ರೆಸಿಪಿನ ಶೇರ್ ಮಾಡ್ರಿ. ಹೊಸವಾಗಿದ್ದವ್ರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ನೋಡ್ರಿ ಇಷ್ಟಿಷ್ಟ ಕಾಳಾಗಿ ಬಂದ ನೋಡ್ರಿ ಟ್ಯೂಟಿ ಫ್ರೂಟಿ. ನೋಡ್ರಿ ಟ್ಯೂಟಿ ಫ್ರೂಟಿ ಅಂತೂ ಇಂತೂ ನಮ್ಮ ಟ್ಯೂಟಿ ಫ್ರೂಟಿ ರೆಡಿ ಆಗ್ಯಾವ. ಹೆಂಗಾಗ್ಯಾವ ಏನಂತ ಕಮೆಂಟ್ ಮಾಡಿ ತಿಳಿಸ್ರಿ. ಲೈಕ್ ಮಾಡ್ರಿ. ಹೊಸವಾಗಿದ್ದವ್ರ ಸಬ್ಸ್ಕ್ರೈಬ್ ಮಾಡ್ಕೋರಿ ನಮ್ಮ ಚಾನಲ್ನ. ನಿಮಗೇನಾದ್ರೂ ಈ ರೆಸಿಪಿ ಇಷ್ಟ ಆಯ್ತಪ್ಪ ಅಂದ್ರೆ ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ಸಿಗೋಣಂತ ಮುಂದಿನ ರೆಸಿಪಿ ಒಳಗ. ಧನ್ಯವಾದಗಳು.